ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಮಾಯಾ ಅರಮನೆಯಲ್ಲಿ ಅಪಮಾನಿತನಾದ ದುರ್ಯೋಧನ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನ ದ್ಯೂತ ಸಭಾಮಂಟಪದ ಉದ್ಘಾಟನೆಗೆ ಮತ್ತು ಸ್ನೇಹಪರ ಜೂಜಿಗೆ ಆಹ್ವಾನಿಸಿದ ಎಂಬುದನ್ನು ತಿಳಿದೆವು. ಆಹ್ವಾನವನ್ನು ಮನ್ನಿಸಿ ಹಸ್ತಿನಾವತಿಯನ್ನು ತಲುಪಿದ ಪಾಂಡವರನ್ನ ದುರ್ಯೋಧನ, ಶಕುನಿ ಮತ್ತು ಕರ್ಣರು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡರು. ಅಲ್ಲಿಂದ ಪಾಂಡವರು ಧೃತರಾಷ್ಟ್ರನನ್ನು ಕಾಣಲು ಹೊರಟರು. ಧೃತರಾಷ್ಟ್ರ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡು, ಈ ದಿನ ತುಂಬ ದಣಿದಿದ್ದೀರಾ, ನಾಳೆ ದ್ಯೂತ ಸಭೆಯಲ್ಲಿ ಭೇಟಿ ಮಾಡೋಣ, ಈ ದಿನ ವಿಶ್ರಾಂತಿ ಪಡೆಯಿರಿ ಎಂದು ವಾತ್ಸಲ್ಯದಿಂದ ಹೇಳಿದ. ರಾಜಮಾತೆ ಗಾಂಧಾರಿ ತನಗೆ ನಮಸ್ಕರಿಸಿದ ದ್ರೌಪದಿಯನ್ನು ಅಪ್ಪಿಕೊಂಡು ಸಾಮ್ರಾಜ್ಞಿಯಾದ ದ್ರೌಪದಿಯ ಬೇಕು ಬೇಡಗಳನ್ನು ಗಮನವಿಟ್ಟು ಪೂರೈಸಲು ಒಂದು ಹಿಂಡು ದಾಸಿಯರನ್ನು ನೇಮಿಸಿದಳು. ಪಾಂಡವರು ನಂತರ ಭೀಷ್ಮನನ್ನು ಭೇಟಿಯಾಗಿ ಅವನ ಆಶೀರ್ವಾದವನ್ನು ಪಡೆದು ವಿಶ್ರಾಂತಿ ಪಡೆಯಲು ತಮಗೆ ಮೀಸಲಿಟ್ಟ ಭವನಕ್ಕೆ ಹೋದರು. ಕೃಷ್ಣ ಪಕ್ಷದ ಚತುರ್ಥಿಯಂದು ಸಭಾಭವನದ ಉದ್ಘಾಟನೆಯಾಯಿತು. ಸಭಾಭವನವನ್ನು ಇಂದ್ರಪ್ರಸ್ಥದ ಮಯನ ಸಭೆಯ ಸ್ಫೂರ್ತಿಯಿಂದ ರಚಿಸಲಾಗಿತ್ತು. ಕೆಲವು ಭಾಗಗಳಂತೂ ಮಯನ ಸಭೆಯನ್ನೂ ಮೀರಿಸುವಂತಿತ್ತು. ಅದರ ವಾಸ್ತುಶಿಲ್ಪವನ್ನು ಪ್ರಶಂಸಿಸುತ್ತಾ ಪಾಂಡವರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡರು. ಭವನದ ಉದ್ಘಾಟನೆ ಶಾಸ್ತ್ರೋಕ್ತವಾಗಿ ಆದ ನಂತರ ದುರ್ಯೋಧನ ಯುಧಿಷ್ಠಿರನನ್ನ ದ್ಯೂತ ಸಭೆಯನ್ನು ಒಂದು ಚಿಕ್ಕ ಪಗಡೆ ಆಟವನ್ನು ಆಡುವುದರ ಮೂಲಕ ಉದ್ಘಾಟಿಸುವಂತೆ ವಿನಂತಿಸಿಕೊಂಡ. ರಾಣಿವಾಸದ ಸ್ತ್ರೀಯರಿಗೆ ದ್ಯೂತ ಸಭೆಗೆ ಪ್ರವೇಶ ಇಲ್ಲದೇ ಇದ್ದದ್ದರಿಂದ ರಾಣಿಯರೆಲ್ಲ ತಮ್ಮ ಅಂತಃಪುರಕ್ಕೆ ಹಿಂತಿರುಗಿದರು. ದ್ಯೂತ ಸಭೆಯಲ್ಲಿ ಧೃತರಾಷ್ಟ್ರ ಮಧ್ಯದ ಎತ್ತರದ ಸಿಂಹಾಸನದಲ್ಲಿ ಕುಳಿತ. ಅವನ ಬಲಗಡೆ ವಿದುರ, ಭೀಷ್ಮ, ದ್ರೋಣ ಮತ್ತು ಕೃಪಾಚಾರ್ಯರು ಆಸೀನರಾದರು. ಎಡಗಡೆ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣರ ಆಸನಗಳು ಇದ್ದವು. ಅವರ ಹಿಂದೆ ಇತರ ಕೌರವ ಸಹೋದರರು ಕುಳಿತರು. ಸಭೆಯಲ್ಲಿ ಕುರುರಾಜ್ಯದ ಸಾಮಂತರಾಜರು, ಮಿತ್ರರಾಜರು, ಹಸ್ತಿನಾವತಿಯ ಪ್ರಮುಖರು ಆಸೀನರಾದರು. ಮಧ್ಯದಲ್ಲಿ ಎಲ್ಲರಿಗೂ ಕಾಣಿಸುವ ಹಾಗೆ ಒಂದು ವೃತ್ತಾಕಾರದ ವೇದಿಕೆ ಇತ್ತು. ಅದರ ಮೇಲೆ ರೇಷ್ಮೆಯ ಬಟ್ಟೆಯನ್ನು ಹಾಸಲಾಗಿತ್ತು. ಆ ರೇಷ್ಮೆಯ ವಸ್ತ್ರದ ಮೇಲೆ ಒಂದು ಪಗಡೆ ಹಾಸು ಮತ್ತು ಪಗಡೆಗಳು ಇದ್ದವು. ಪಗಡೆ ಹಾಸಿನ ಸುತ್ತ ಒರುಗು ದಿಂಬುಗಳಿದ್ದು ಆಟಗಾರರು ಆರಾಮವಾಗಿ ಒರಗಿಕೊಳ್ಳಲು ಅನುವಾಗುವಂತೆ ಇದ್ದವು. ಪಕ್ಕದಲ್ಲೇ ಕುರುಕಲು ತಿಂಡಿ ಮತ್ತು ಪಾನೀಯಗಳನ್ನು ಏರ್ಪಡಿಸಲಾಗಿತ್ತು. ಶಕುನಿ ಯುಧಿಷ್ಠಿರನನ್ನ ಪಗಡೆಯ ಹಾಸನ್ನು ಹಾಸಿದ್ದ ವೇದಿಕೆಗೆ ಕರೆತಂದ. ಯುಧಿಷ್ಠಿರನು ಧೃತರಾಷ್ಟ್ರ, ಭೀಷ್ಮ ಮತ್ತು ಆಚಾರ್ಯರಿಗೆ ವಂದಿಸಿ ಹಾಸಿನ ಮೇಲೆ ಕುಳಿತುಕೊಂಡ. ಉಳಿದ ಪಾಂಡವರು ಅವನ ಹಿಂದೆ ಕುಳಿತರು. ದುರ್ಯೋಧನ, ಅಣ್ಣ ಯುಧಿಷ್ಠಿರ, ಆಟವನ್ನು ಪ್ರಾರಂಭಿಸೋಣವೇ? ಇದು ವಿನೋದಕ್ಕಾಗಿ ಮಾತ್ರ ಎಂದ ನಗುತ್ತಾ. ಯುಧಿಷ್ಠಿರ ಸರಿ ಎಂದಾಗ, ನನ್ನ ಬದಲು ಶಕುನಿ ಆಟ ಆಡ್ತಾನೆ, ನಿನ್ಗೇನೂ ಅಭ್ಯಂತರ ಇಲ್ಲ ಅಲ್ವಾ ಎಂದು ಸೇರಿಸಿದ. ಶಕುನಿ, ಯುಧಿಷ್ಠಿರ, ನೀನು ಅತಿಥಿಯಾಗಿರುವುದರಿಂದ ಪಗಡೆಗಳನ್ನು ನೀನೇ ಮೊದಲು ಬೀಸು, ಆದರೆ ಅದಕ್ಕೆ ಮೊದಲು ಪಣವಾಗಿ ಏನನ್ನ ಇಡುತ್ತೀಯಾ ಎಂದು ಕೇಳಿದ. ಯುಧಿಷ್ಠಿರ ತನ್ನ ಕತ್ತಿನಲ್ಲಿದ್ದ ಮುತ್ತಿನ ಪದಕದ ಹಾರವನ್ನು ತೆಗೆದು, ಇದು ಅತ್ಯಂತ ಉತ್ಕೃಷ್ಟವಾದ ಹಾರ, ಸಮುದ್ರ ಮಥನದಲ್ಲಿ ಇದು ಸಿಕ್ಕಿದ್ದು, ನಾನು ಇದನ್ನು ನನ್ನ ಮೊದಲ ಪಣವಾಗಿ ಇಡುತ್ತೇನೆ. ದುರ್ಯೋಧನ, ನಿನ್ನ ಪಣ ಏನು ಎಂದ. ದುರ್ಯೋಧನ, ನನ್ನ ಸಮಸ್ತ ಆಸ್ತಿಯನ್ನೂ ಪಣವಾಗಿ ಇಡುತ್ತೇನೆ ಎಂದ. ಯುಧಿಷ್ಠಿರ ಪಗಡೆಗಳನ್ನು ತೆಗೆದುಕೊಂಡ. ಶಕುನಿ, 3 ಹಾಕು ಯುಧಿಷ್ಠಿರ ಎಂದ. ಯುಧಿಷ್ಠಿರ ಎರಡೂ ಪಗಡೆಗಳನ್ನು ಸಣ್ಣ ಮಗು ಎತ್ತಿಕೊಳ್ಳುವ ಹಾಗೆ ಮುಟ್ಟಲೋ ಬೇಡವೋ ಎಂದು ಎತ್ತಿಕೊಂಡು ದಡಾರನೆ ಬೀಸಿದ. ಅವು 4 ತೋರಿಸಿದವು. ಈಗ ಶಕುನಿಯ ಪಾಳಿ. ಶಕುನಿ ಪಗಡೆಗಳನ್ನು ತೆಗೆದುಕೊಂಡ. ಯುಧಿಷ್ಠಿರ 6 ಹಾಕು ಎಂದ. ಶಕುನಿ ಪಗಡೆಗಳನ್ನು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡು ಎರಡೂ ಕೈಗಳಿಂದ ಉಜ್ಜಿ ಅವುಗಳನ್ನು ಬೀಸಿ, ಇಗೋ 6 ಎಂದ. ಪಗಡೆಗಳು ಅವನ ಮಾತನ್ನು ಕೇಳಿಸಿಕೊಂಡವೋ ಎಂಬಂತೆ ಆರಾಗಿ ಬಿದ್ದವು. ಶಕುನಿ, ಯುಧಿಷ್ಠಿರ, ನೀನು ನಿನ್ನ ಹಾರವನ್ನು ಸೋತೆ ಎಂದ. ಯುಧಿಷ್ಠಿರ, ಒಂದು ಆಟವನ್ನು ಸೋತರೆ ಏನಂತೆ, ಇನ್ನೊಂದು ಆಟವನ್ನು ಆಡೋಣ, ಅದರಲ್ಲಿ ನಾನು ಗೆದ್ದೇ ಗೆಲ್ಲುತ್ತೇನೆ. ಈಗ ನಾನು ಬಂದ ರಥವನ್ನು, ಕುದುರೆಗಳನ್ನು ಪಣಕ್ಕೆ ಇಡುತ್ತೇನೆ ಎಂದ. ಶಕುನಿ ಪಗಡೆಯನ್ನು ಬೀಸಿ, ಇದೋ ಗೆದ್ದೆ ಎಂದ.
ಯುಧಿಷ್ಠಿರ, ಏನೂ ಸಮಸ್ಯೆ ಇಲ್ಲ, ನನ್ನ ಬಳಿ ಇನ್ನೂ ಕೊಪ್ಪರಿಗೆಗಟ್ಟಲೆ ಹೊನ್ನು ಇದೆ, ಆ ಎಲ್ಲ ಹೊನ್ನನ್ನ ಪಣಕ್ಕೆ ಇಡುತ್ತೇನೆ ಎಂದ. ಶಕುನಿ ಗರ ಹಾಕಿ, ನೀನು ಅದನ್ನೂ ಸೋತೆ ಯುಧಿಷ್ಠಿರ ಎಂದ. ಇನ್ನು ವಿದುರನಿಗೆ ಸುಮ್ಮನೆ ಇರಲು ಆಗಲಿಲ್ಲ. ಮಹಾರಾಜ ಧೃತರಾಷ್ಟ್ರ, ಈ ಜೂಜನ್ನ ಇಲ್ಲಿಗೆ ನಿಲ್ಲಿಸು ಎಂದ. ಧೃತರಾಷ್ಟ್ರ, ಇಲ್ಲಿ ಮೋಸವೇನೂ ಆಗುತ್ತಿಲ್ಲವಲ್ಲ ವಿದುರ? ಯುಧಿಷ್ಠಿರ ಒಬ್ಬ ಚಕ್ರವರ್ತಿ, ಅವನಿಗೆ ಬೇಡವೆನಿಸಿದರೆ ತಾನೇ ಆಟವನ್ನ ನಿಲ್ಲಿಸುತ್ತಾನೆ ಎಂದ. ವಿದುರ ಯುಧಿಷ್ಠಿರನತ್ತ ನೋಡಿದ. ಯುಧಿಷ್ಠಿರ ಆಟದಲ್ಲಿ ಸಂಪೂರ್ಣ ಮಗ್ನನಾಗಿ ಹೋಗಿದ್ದ. ಒಂದೊಂದಾಗಿ ಇಂದ್ರಪ್ರಸ್ಥದ ಸಂಪೂರ್ಣ ಖಜಾನೆಯನ್ನ, ಅಶ್ವದಳ, ಕಾಲಾಳುಗಳ ದಳ, ಆನೆಗಳ ದಳ, ರಥಗಳ ದಳ ಎಲ್ಲವನ್ನೂ ಪಣಕ್ಕೆ ಒಡ್ಡಿ ಸೋತ. ಪ್ರತಿ ಸಲ ಪಣವನ್ನು ಇಟ್ಟಾಗಲೂ ಈ ಆಟದಲ್ಲಿ ಗೆಲ್ಲುತ್ತೇನೆ, ಸೋತದ್ದನ್ನೆಲ್ಲ ಮರಳಿ ಹಿಂದಕ್ಕೆ ಪಡೆಯುತ್ತೇನೆ ಎಂದು ಆಶಿಸುತ್ತಾ ಹೆಚ್ಚಿನ ಬೆಲೆಬಾಳುವ ವಸ್ತುಗಳನ್ನು ಪಣಕ್ಕೆ ಇಟ್ಟು ಅವನ್ನೂ ಸೋಲುತ್ತಿದ್ದ. ಧನ ಕನಕಾದಿಗಳನ್ನು, ರಾಜ್ಯದ ಚತುರಂಗ ಸೈನ್ಯವನ್ನ ಸೋತ. ನಂತರ ನನ್ನ ಸಹೋದರರು ನನಗೆ ಅದೃಷ್ಟವನ್ನು ತಂದುಕೊಡುತ್ತಾರೆ ಎಂದುಕೊಂಡು ನನ್ನ ಪ್ರೀತಿಯ ತಮ್ಮಂದಿರಾದ ನಕುಲ ಸಹದೇವರನ್ನ ಪಣಕ್ಕೆ ಒಡ್ಡುತ್ತೇನೆ ಎಂದ. ಅವರನ್ನು ಸೋತು ಅರ್ಜುನ ಮತ್ತು ಭೀಮನನ್ನೂ ಪಣಕ್ಕಿಟ್ಟು ಸೋತ. ದುರ್ಯೋಧನ ವಿಜಯದಿಂದ ಬೀಗಿದ. ಇತರ ಕೌರವ ಸಹೋದರರು ಪರಿಹಾಸ್ಯ ಮಾಡಿ ನಕ್ಕರು. ಶಕುನಿ, ಯುಧಿಷ್ಠಿರ, ಈಗ ಏನನ್ನು ಪಣಕ್ಕೆ ಇಡುವೆ ಎಂದ. ಯುಧಿಷ್ಠಿರ, ನನ್ನನ್ನೇ ಪಣಕ್ಕೆ ಇಡುವೆ ಎಂದು ಪಣಕ್ಕಿಟ್ಟು ಸೋತ. ಕೌರವರು ಸಂತೋಷದಿಂದ ಕೇಕೆ ಹಾಕಿದರು. ಪಾಂಡವರು ತಮ್ಮ ಕಿರೀಟಗಳನ್ನು ಕೆಳಗೆ ಇರಿಸಿ ತಲೆ ಬಗ್ಗಿಸಿ ಕುಳಿತಿದ್ದರು. ಯುಧಿಷ್ಠಿರನು ತನ್ನ ಕಿರೀಟವನ್ನು ತೆಗೆದು ಕೆಳಗಿಟ್ಟ. ಶಕುನಿ, ಯುಧಿಷ್ಠಿರ, ಈಗೇನು ಪಣಕ್ಕಿಡುವೆ ಎಂದ. ಯುಧಿಷ್ಠಿರ ಮಾತನಾಡಲಿಲ್ಲ. ಶಕುನಿ ಮತ್ತೆ ಕೇಳಿದ, ಈಗ ಪಣಕ್ಕೇನಿಡುವೆ ಯುಧಿಷ್ಠಿರ? ಇನ್ನೂ ಒಂದು ಬೆಲೆಬಾಳುವ ವಸ್ತು ನಿನ್ನ ಬಳಿ ಇದೆ, ಅದನ್ನು ಇಡದ ಹೊರತು ಆಟವನ್ನ ನಿಲ್ಲಿಸಲಾಗುವುದಿಲ್ಲ. ಪಾಂಚಾಲಿಯನ್ನು ನೀನು ಇನ್ನೂ ಹೊಂದಿರುವೆ ಎಂದ. ಯುಧಿಷ್ಠಿರ ಪಗಡೆಗಳನ್ನೇ ನೋಡುತ್ತಾ ಮೈಮೇಲೆ ಪ್ರಜ್ಞೆ ಇಲ್ಲದವನಂತೆ ಕಂಡ. ಶಕುನಿಯ ಮಾತಿನ ಅರ್ಥವಾಗಿ ಗೆಲ್ಲುವ ಆಸೆ ಮತ್ತೆ ಮೊಳೆತು ಪಾಂಚಾಲ ರಾಜಕುಮಾರಿ ಇಂದ್ರಪ್ರಸ್ಥದ ಸಾಮ್ರಾಜ್ಞಿ ದ್ರೌಪದಿಯನ್ನ ಪಣಕ್ಕಿಡುತ್ತೇನೆ ಎಂದು ಬಿಟ್ಟ. ಇಡೀ ಸಭಾಭವನ ದಂಗಾಗಿ ಹೋಯಿತು. ಯಾರೂ ಇದನ್ನ ನಿರೀಕ್ಷಿಸಿರಲಿಲ್ಲ. ಭೀಷ್ಮ ದ್ರೋಣರು ತಮ್ಮ ತಲೆಯನ್ನ ಮತ್ತಷ್ಟು ಬಗ್ಗಿಸಿದರು. ವಿದುರ ಎದ್ದು, ದುರ್ಯೋಧನ, ನಿನ್ನ ಸಾವು ಹತ್ತಿರ ಬರುತ್ತಿದೆ, ನಿಲ್ಲಿಸು ಈ ಆಟವನ್ನ. ಮಹಾರಾಜ ಧೃತರಾಷ್ಟ್ರ, ಆಟವನ್ನು ಈಗಲೇ ನಿಲ್ಲಿಸಲು ಆಜ್ಞಾಪಿಸಿ, ಮುಂದೆ ಆಗುವ ಅನರ್ಥವನ್ನ ನಿಲ್ಲಿಸಿ ಎಂದ. ಧೃತರಾಷ್ಟ್ರ ಕುಳಿತಲ್ಲೇ ಮಿಸುಕಾಡಿದನೇ ಹೊರತು ದುರ್ಯೋಧನನನ್ನ ತಡೆಯಲಿಲ್ಲ. ಶಕುನಿ ಮಾತನಾಡದೆ ಪಗಡೆಯನ್ನ ಬೀಸಿ, ಇಗೋ ನೀನು ಪಾಂಚಾಲಿಯನ್ನು ಸೋತೆ ಎಂದ. ದುರ್ಯೋಧನನ ಆನಂದಕ್ಕೆ ಪಾರವೇ ಇರಲಿಲ್ಲ. ಹತ್ತಿರದಲ್ಲೇ ಇದ್ದ ಸೂತ ಪ್ರತಿಕಾಮಿಗೆ, ಪ್ರತಿಕಾಮಿ, ಈಗಲೇ ಹೋಗಿ ದ್ರೌಪದಿಯನ್ನ ದ್ಯೂತ ಸಭೆಗೆ ಕರೆದುಕೊಂಡು ಬಾ ಎಂದು ಹೇಳಿದ. ಮುಂದಿನ ಸಂಚಿಕೆಯಲ್ಲಿ ದ್ರೌಪದಿಯ ಅಪಮಾನ ಮತ್ತು ಭೀಮನ ಪ್ರತಿಜ್ಞೆಗಳ ಬಗ್ಗೆ ತಿಳಿಯೋಣ.